ನಟ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಸರ್. ಕ್ಯಾಂಪೇನ್ ಮಾಡ್ತಿದ್ರೆ, ಬೈಕ್ ರ್ಯಾಲಿ ಮಾಡಿದ್ರೆ, ಏನ್ ಅನಿಸ್ತಿದೆ ಸರ್ ಕ್ರೌಡ್ ನೋಡಿದ್ರೆ? ತುಂಬಾ ಚೆನ್ನಾಗಿದೆ, ಎಲ್ಲ ಕಡೆ ಪಾಸಿಟಿವ್ ಇದೆ, ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ, ಒಂದು ಬದಲಾವಣೆ ಬಯಸ್ತಾ ಇದ್ರೆ ಅಂತ ಅನ್ಸುತ್ತೆ. ಈಗ ನಾವು May 7th ನೋಡ್ಬೇಕು, ಅಂದ್ರೆ ವೋಟಿಂಗ್ ಆದ್ಮೇಲೆ ಅವ್ರು ಯಾವ ರೀತಿ ಮಾಡ್ತಾರೆ ನೋಡ್ಬೇಕು. ಬಟ್ ಎಲ್ಲಾ ಕಡೆಯಿಂದನೂ ಅವರು ಒಂದು ಬದಲಾವಣೆ ಬೇಕು ಅಂತ ಒಂದು ಮಂದಹಾಸ ಕಾಣ್ತಾ ಇದೆ. ಗೀತಾ ಶಿವರಾಜ್ ಕುಮಾರ್ಗೆ ಯಾಕೆ ಮತವನ್ನು ಹಾಕ್ಬೇಕು ಸರ್? ಶಿವಮೊಗ್ಗ ಭಾಗದ ಜನರು ಯಾಕೆ ಮತ ಹಾಕ್ಬೇಕು ಗೀತಾ ಶಿವರಾಜ್ ಕುಮಾರ್ಗೆ? ಯಾಕಂದ್ರೆ ಸೇವೆ ಮಾಡಕ್ಕೆ, ಯಾಕಂದ್ರೆ ಅವ್ರ ತಂದೆ ಬ್ಲಡ್ ಇದೆ, ಬಂಗಾರಪ್ಪನ ಮಗಳು, ಅವರು ತಮ್ಮ ಮಧು ಬಂಗಾರಪ್ಪ ಮಿನಿಸ್ಟರ್ ಆಗಿದ್ದಾರೆ. ಇನ್ನೊಂದಂದ್ರೆ ಅವ್ರಿಗೂ ಸ್ವಂತ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಏನಂತ ಕೇಳಿದ್ರೆ ಅವ್ರಿಗೆ ಸೇವೆ ಮಾಡ್ಬೇಕನ್ನೋ ಮನೋಭಾವ ಇದೆ. ಶಕ್ತಿಧಾಮ ಅಂತ ಒಂದು ಸಂಸ್ಥೆ ನೋಡ್ಕೊತಾ ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಹೌಸ್ ಇದೆ. ಯಾಕಂದ್ರೆ ಅಷ್ಟು ಜನಕ್ಕೆ ಒಂದು ಪ್ರೊಡಕ್ಷನ್ ನಡೆದ್ರೆ ಒಂದು 300 ಫ್ಯಾಮಿಲಿ ಸಾಕು ಜೀವನ ಬೆಳೆಸುತ್ತೆ. ಆ ರೀತಿ ಮಾಡೋರು ಕೇಪಬಿಲಿಟಿ ಇದೆ, ಮಾಡಬೇಕು. ಅದು ಏನು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಎಲ್ರೂ. ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಬೇಕು, ಮಾಡ್ಬೇಕಾದ್ರೆ ಮನಸ್ಸು ಬೇಕು ಎಲ್ಲ. ಯಾಕಂದ್ರೆ ಅವಕಾಶ ಕೊಟ್ಟಾಗ ಎಲ್ಲ ಆಗಲ್ಲ. ನಿಮ್ಮ ಎದುರುಗಡೆ ಅಭ್ಯರ್ಥಿ ಹೇಳ್ತಾರೆ ಚುನಾವಣೆಗೆ ಮಾತ್ರ ಕಾಣಿಸ್ಕೊಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳ್ತಾರೆ ಸರ್. ಸರ್ ಹೇಳೋದು ಒಂದು ಚುನಾವಣೆ ಆಕ್ಚುಲಾಗಿ ಎದುರಾಳಿ ಯಾರೇ ಏನು ಹೇಳಿದ್ರು ಸರ್, ನಾನು ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಏನ್ ಹೇಳಿದ್ರೆ ಎದುರಾಳಿ ಯಾರ ಒಬ್ರು ಎದುರಾಳಿ ಇರ್ಲೇಬೇಕು ತಾನೆ. ಯಾಕೆ ಅದು ಇದೇ ಪಾಯಿಂಟ್ ಇಟ್ಕೊಂಡು ಓಡಾಡ್ಬೇಕು, ಬೇರೆ ಪಾಯಿಂಟ್ ಸಿಗಲ್ವಾ? ಇದೊಂದೇ ಪಾಯಿಂಟ್ ಇಟ್ಕೊಂಡು ಯಾಕೆ ಮಾಡ್ತೀರಾ? ಬಿ ಫೇರ್. ಪಾಲಿಟಿಕ್ಸ್ ಇಟ್ಸ್ ಅ ರೇಸ್. ಆ ರೇಸ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ನಮ್ಗೆ ಬಿಟ್ಟಿದ್ದಲ್ಲ, ಜನಗಳಿಗೆ ಬಿಟ್ಟಿದ್ದು. ಅದ್ಯಾಕೆ ನಾವು ಅವ್ರು ಇರ್ತಾರ ಇಲ್ಲ ಮತ್ತೆ ನಿಮ್ಗೆ ಯಾಕೆ ಡೌಟ್? ಅವ್ರ ತವ್ರ ಮನೆ ಇದೆ ತಾನೆ, ಮತ್ತೆ ಮನೆ ಇರ್ಲೇಬೇಕಲ್ವಾ? ಇದಿಷ್ಟು ಕೃಷ್ಣಜೀವಿ ನಟ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಸರ್. ಕ್ಯಾಂಪೇನ್ ಮಾಡ್ತಿದ್ರೆ, ಬೈಕ್ ರ್ಯಾಲಿ ಮಾಡಿದ್ರೆ, ಏನ್ ಅನಿಸ್ತಿದೆ ಸರ್ ಕ್ರೌಡ್ ನೋಡಿದ್ರೆ? ತುಂಬಾ ಚೆನ್ನಾಗಿದೆ, ಎಲ್ಲ ಕಡೆ ಪಾಸಿಟಿವ್ ಇದೆ, ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ, ಒಂದು ಬದಲಾವಣೆ ಬಯಸ್ತಾ ಇದ್ರೆ ಅಂತ ಅನ್ಸುತ್ತೆ. ಈಗ ನಾವು May 7th ನೋಡ್ಬೇಕು, ಅಂದ್ರೆ ವೋಟಿಂಗ್ ಆದ್ಮೇಲೆ ಅವ್ರು ಯಾವ ರೀತಿ ಮಾಡ್ತಾರೆ ನೋಡ್ಬೇಕು. ಬಟ್ ಎಲ್ಲಾ ಕಡೆಯಿಂದನೂ ಅವರು ಒಂದು ಬದಲಾವಣೆ ಬೇಕು ಅಂತ ಒಂದು ಮಂದಹಾಸ ಕಾಣ್ತಾ ಇದೆ. ಗೀತಾ ಶಿವರಾಜ್ ಕುಮಾರ್ಗೆ ಯಾಕೆ ಮತವನ್ನು ಹಾಕ್ಬೇಕು ಸರ್? ಶಿವಮೊಗ್ಗ ಭಾಗದ ಜನರು ಯಾಕೆ ಮತ ಹಾಕ್ಬೇಕು ಗೀತಾ ಶಿವರಾಜ್ ಕುಮಾರ್ಗೆ? ಯಾಕಂದ್ರೆ ಸೇವೆ ಮಾಡಕ್ಕೆ, ಯಾಕಂದ್ರೆ ಅವ್ರ ತಂದೆ ಬ್ಲಡ್ ಇದೆ, ಬಂಗಾರಪ್ಪನ ಮಗಳು, ಅವರು ತಮ್ಮ ಮಧು ಬಂಗಾರಪ್ಪ ಮಿನಿಸ್ಟರ್ ಆಗಿದ್ದಾರೆ. ಇನ್ನೊಂದಂದ್ರೆ ಅವ್ರಿಗೂ ಸ್ವಂತ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಏನಂತ ಕೇಳಿದ್ರೆ ಅವ್ರಿಗೆ ಸೇವೆ ಮಾಡ್ಬೇಕನ್ನೋ ಮನೋಭಾವ ಇದೆ. ಶಕ್ತಿಧಾಮ ಅಂತ ಒಂದು ಸಂಸ್ಥೆ ನೋಡ್ಕೊತಾ ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಹೌಸ್ ಇದೆ. ಯಾಕಂದ್ರೆ ಅಷ್ಟು ಜನಕ್ಕೆ ಒಂದು ಪ್ರೊಡಕ್ಷನ್ ನಡೆದ್ರೆ ಒಂದು 300 ಫ್ಯಾಮಿಲಿ ಸಾಕು ಜೀವನ ಬೆಳೆಸುತ್ತೆ. ಆ ರೀತಿ ಮಾಡೋರು ಕೇಪಬಿಲಿಟಿ ಇದೆ, ಮಾಡಬೇಕು. ಅದು ಏನು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಎಲ್ರೂ. ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಬೇಕು, ಮಾಡ್ಬೇಕಾದ್ರೆ ಮನಸ್ಸು ಬೇಕು ಎಲ್ಲ. ಯಾಕಂದ್ರೆ ಅವಕಾಶ ಕೊಟ್ಟಾಗ ಎಲ್ಲ ಆಗಲ್ಲ. ನಿಮ್ಮ ಎದುರುಗಡೆ ಅಭ್ಯರ್ಥಿ ಹೇಳ್ತಾರೆ ಚುನಾವಣೆಗೆ ಮಾತ್ರ ಕಾಣಿಸ್ಕೊಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳ್ತಾರೆ ಸರ್. ಸರ್ ಹೇಳೋದು ಒಂದು ಚುನಾವಣೆ ಆಕ್ಚುಲಾಗಿ ಎದುರಾಳಿ ಯಾರೇ ಏನು ಹೇಳಿದ್ರು ಸರ್, ನಾನು ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಏನ್ ಹೇಳಿದ್ರೆ ಎದುರಾಳಿ ಯಾರ ಒಬ್ರು ಎದುರಾಳಿ ಇರ್ಲೇಬೇಕು ತಾನೆ. ಯಾಕೆ ಅದು ಇದೇ ಪಾಯಿಂಟ್ ಇಟ್ಕೊಂಡು ಓಡಾಡ್ಬೇಕು, ಬೇರೆ ಪಾಯಿಂಟ್ ಸಿಗಲ್ವಾ? ಇದೊಂದೇ ಪಾಯಿಂಟ್ ಇಟ್ಕೊಂಡು ಯಾಕೆ ಮಾಡ್ತೀರಾ? ಬಿ ಫೇರ್. ಪಾಲಿಟಿಕ್ಸ್ ಇಟ್ಸ್ ಅ ರೇಸ್. ಆ ರೇಸ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ನಮ್ಗೆ ಬಿಟ್ಟಿದ್ದಲ್ಲ, ಜನಗಳಿಗೆ ಬಿಟ್ಟಿದ್ದು. ಅದ್ಯಾಕೆ ನಾವು ಅವ್ರು ಇರ್ತಾರ ಇಲ್ಲ ಮತ್ತೆ ನಿಮ್ಗೆ ಯಾಕೆ ಡೌಟ್? ಅವ್ರ ತವ್ರ ಮನೆ ಇದೆ ತಾನೆ, ಮತ್ತೆ ಮನೆ ಇರ್ಲೇಬೇಕಲ್ವಾ? ಇದಿಷ್ಟು ಕೃಷ್ಣಜೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.